ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ಇವತ್ತಿನ ರೆಸಿಪಿ ಎಗ್ ಸ್ಟಫಿಂಗ್ ಮಿರ್ಚಿ ಬಜ್ಜಿ. ತುಂಬ ಈಸಿಯಾಗಿ ಗೆಸ್ಟ್ ಯಾರಾದರೂ ಬಂದರೆ ಚಟಾಪಟ ಅಂತ 2 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬಹುದು. ಅಷ್ಟೊಂದು ಈಸಿಯಾಗಿದೆ ರೆಸಿಪಿ. ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೆ, ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈ ಥರ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ. ಇದು ಎಗ್ ಸ್ಟಫಿಂಗೋಸ್ಕರ ಮಾಡ್ಕೊತಿರೋದು. ನೋಡಿ, ಫಸ್ಟ್ ಎಗ್ ಸ್ಟಫಿಂಗ್ ಮಾಡ್ಕೊಳ್ಳೋದ. ಈ ಥರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೋಬೇಕು. ಹಾಕಿದ ತಕ್ಷಣ ಹಾಕ್ಕೊಂಡು ಸಾಫ್ಟ್ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಏನು ಬೇಡ, ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿರೋದು. ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ತಿರುಗಿಸ್ಕೋಬೇಕು. ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು. ನೋಡಿ, ಒಂದೇ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಅದೇ ಮೆಣಸಿನ್ಕಾಯಿ ಅಲ್ವಾ, ಬಾಯಲ್ಲಿ ಸಿಕ್ಕಿದ್ರೆ ಅದು ಮತ್ತು ಖಾರ ಆಗುತ್ತೆ. ಒಂದೇ ಸ್ಪೂನ್ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಥರ ನೋಡಿ, ಚೆನ್ನಾಗಿ 2 ಮಿನಿಟ್ಸ್ ಈ ಥರನೇ ನಾನು ಹಾಗೆಯೇ ತಿರುಗಿಸ್ಕೊಂಡಿದ್ದೀನಿ ಸೌಟಲ್ಲಿ. ನೆಕ್ಸ್ಟ್ ಸ್ವಲ್ಪ ಮೆಣಸಿನ ಪುಡಿ, ಸಾಲ್ಟು, ಅರಿಶಿನ ಪುಡಿ. ಸಾಲ್ಟ್ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ನಾವು ಎಗ್ ಬಾಯ್ಲ್ ಮಾಡಬೇಕಾದ್ರೂ ಹಾಕ್ಕೊಂಡಿರ್ತೀವಲ್ವಾ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪನೇ ಇಡ್ಸೋದು, ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ಈ ಥರ ಸೌಟಲ್ಲಿ ತಿರುಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನಾನು. ನೋಡಿ, 3 ಎಗ್ಸ್ ತೊಗೊಂಡಿದ್ದೀನಿ ನಾನು, ಬಾಯ್ಲ್ ಮಾಡ್ಕೊಂಡು. ಈ ಥರ ಬಾಯ್ಲ್ ಮಾಡ್ಕೊಂಡಿರೋದು ಅರ್ಧದಲ್ಲಿ ಈ ಥರ 4 ಪೀಸ್ ಮಾಡ್ಕೊಂಡು ಅದರೊಳಗಡೆ ಹಾಕ್ಕೋತೀನಿ. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಮಸಾಲೆ ಎಲ್ಲ ಸೀದೋಗುತ್ತಲ್ವ, ಇಲ್ಲಾಂದರೆ ಅದಕ್ಕೆ ಈ ಥರ ಫುಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಹಾಕ್ಕೊಂಡು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 2-3 ಸಲ ಹೇಳಿದ್ದೀನಿ, ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಚೆನ್ನಾಗಿ. ರೆಡಿಯಾಗಿದೆ, ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ. ಇದೊಂದು ಸೈಡಲ್ಲಿ ಇಟ್ಕೊಂಡು ಸ್ಟಫಿಂಗ್ನ ಮತ್ತೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಜ್ಜಿ ಮೆಣಸಿನ್ಕಾಯಿ. ಅದು ಈ ಥರ ಮಧ್ಯಕ್ಕೆ ಸೀಳ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಈ ಥರ ನೋಡಿ ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಸೈಡಲ್ಲಿ ಕಟ್ ಮಾಡ್ಕೊಂಡು ಫುಲ್ ಇದ್ರೊಳಗಡೆದು ಇದ್ರ ಬೀಜ ಏನೇನಿದೆ ಎಲ್ಲ ರಿಮೂವ್ ಮಾಡ್ಕೋಬೇಕು ಫುಲ್ಲು. ನೋಡಿ, ಈ ಥರ ಕೈಯಲ್ಲಿ ಆರಾಮಿಂದ ಬರುತ್ತೆ. ರಿಮೂವ್ ಮಾಡ್ಕೊಂಡು ಹಾಗೆ ನಾನು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ನೋಡಿ, ಫುಲ್ ರಿಮೂವ್ ಮಾಡ್ಕೊಂಡು ಈ ಥರನೇ ರೆಡಿ ಮಾಡ್ಕೊಂಡಿದ್ದೆ. ಈ ಎಗ್ ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದೀವಿ ಅದೆಲ್ಲ ಇದ್ರೊಳಗಡೆ ಮೆಣಸಿನ್ಕಾಯಿ ಒಳಗಡೆ ಈ ಥರ ಫಿಲ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಸ್ವಲ್ಪನೇ ಇಡ್ಸೋದು. ನನಗೆ ಈ ಸ್ಟಫಿಂಗ್ ಇನ್ನೂ ಉಳಿದಿತ್ತು. 3 ಎಗ್ಸ್ದು 6 ಬಜ್ಜಿ ಮಾಡಿಕೊಂಡು ಉಳಿದಿತ್ತು. ನೋಡಿ, ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದ ಬನ್ನಿ. ಈ ಬ್ಯಾಟರ್ ಮಾಡ್ಕೊಳ್ಳೋಕ್ಕೆ ನೋಡಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ತಗೊಂಡು ಅದಕ್ಕೆ 1 ಬ್ರೆಡ್ ಹಾಕ್ಕೊಂಡು ನಾನು 2 ಬ್ರೆಡ್ ಸ್ಲೈಸ್ ಹಾಕ್ಕೊಂಡು ಈ ಥರ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಂಡಿದ್ದೆ. ಅದು ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೋತಿದ್ದೀನಿ. ಸೋಡಾ ಹಾಕ್ಕೊಂಡು ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀನಿ. 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೋತಿದ್ದೀನಿ. ಸ್ವಲ್ಪ ಸಾಲ್ಟ್ ನೋಡಿ ಹಾಕ್ಕೊಳ್ಳಿ, ಇದು ಸಹ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಸಾಲ್ಟು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಏನು ಮಾಡಬೇಕಂದ್ರೆ ಎಗ್ ಬಿಟರ್, ಕೇಕ್ ಬಿಟರ್ ಈ ಥರ ಇರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಕೈಯಲ್ಲಿದ್ದರೂ ಸಹ ಕೈಯಲ್ಲೂ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನಾನು ಬಾಣಲಿ ಇಟ್ಕೊಂಡಿದ್ದೆ, ಗ್ಯಾಸ್ ಆನ್ ಮಾಡ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೋತಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೆ. ಬಿಸಿ ಮಾಡ್ಕೊಂಡು ನೆಕ್ಸ್ಟ್ ಮಿರ್ಚಿನ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಈ ಸ್ಟಫಿಂಗ್ನ ನಾವು ಬ್ಯಾಟಲ್ ಒಂದು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಈ ಥರ ನೋಡಿ ಚೆನ್ನಾಗಿ ಈ ಥರ ಹಾಕ್ಕೊಂಡು ಆಯಿಲ್ ಒಳಗಡೆ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ನಾನು 3 ಹಾಕ್ಕೊಂಡಿದ್ದೀನಿ ಇದರೊಳಗಡೆ, ಸಾಕು. ಚೆನ್ನಾಗಿ ಬೇಯಿಸ್ಕೋಬೇಕಲ್ವ, ಅದಕ್ಕೆ ದೂರನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ನೋಡಿ, ರೆಡಿ ಆಗಿದೆ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಆಗಿದೆ. ನಾನು ಈ ಬಜ್ಜಿನ ಏನು ಮಾಡಿದ್ದೀನಿ ತೆಕ್ಕೋತಿದ್ದೀನಿ ಒಂದು ಪ್ಲೇಟಲ್ಲಿ. ನೋಡಿ,
ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಸೌಂಡ್ ಹೇಗೆ ಬರ್ತಿದೆ. ಒಳಗಡೆನೂ ಸಖತ್ತಾಗಿ ಬೆಂದಿತ್ತು. ಯಾರಾದರೂ ನೆಂಟು ಪಟ ಪಟ ಅಂತ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ಮಕ್ಕಳು ಈ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಒಂದ್ಸಲ, ಸಖತ್ತಾಗುತ್ತೆ. ಇದು ಟೊಮಾಟೊ ಕೆಚಪಲ್ಲೂ ತಿನ್ಬೋದು, ಗ್ರೀನ್ ಚಟ್ನಿ ನನ್ನ ರೆಸಿಪಿ ನಿಮ್ಗೆ ಶೇರ್ ಮಾಡಿದ್ದೀನಿ, ಇದೇ ನೋಡ್ಕೊಳ್ಳಿ, ಅದರಲ್ಲೂ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.